ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಈಗ ನಮ್ ಚಿಕ್ಕು ರೆಡಿ ಆದ್ಲು. ರೆಡಿ ಆಗ್ಯಾಳ ಇವತ್ತ ಜಲ್ದಿ ನಮ್ ಜೊತೆನ ಬುಷ್ ಮಾಡಿ ಹಾಕಿ. ಅವ್ರ ಪಪ್ಪ ಕಿಡ್ನಿ ಸ್ಟೋನ್ ಇದ್ದೈತಿ, ಅದಕ್ಕೆ ಈಗ ತಪ್ಲ ತಿನ್ನತ್ತಾನು. ಇದ್ದಷ್ಟು ಬೆಳಗ್ಗೆ ಎದ್ದು ಚಾ ಕುಡಿತಿದ್ದ, ಇವತ್ತ ತಪ್ಲ ತಿನ್ನತಾನು. ಅವಿದ್ರೂ ತಿಂತಿರ್ಲಿಲ್ಲ. 2 ದಿವಸ ಬೆಳಗ್ಗೆ ಎದ್ದು ಚಾ ಕುಡಿತಿದ್ದ, ಇವತ್ತು ತಿನ್ನತಾನ. ಹೌದಿಲ್ಲ ಚರಿ? ನಮ್ಮ ಮಮ್ಮಿಗೆ ಬಿಕಲ್ ಹತ್ತೈತಿ. ನಮ್ಮ ಚರುಗಳ ಸ್ಕೂಲ್ದಾಗ ಇವತ್ತ ಸಂಕ್ರಾಂತಿ ಸ್ಪೆಷಲ್ ಐತಿ, ಫಂಕ್ಷನ್ ಮಾಡತ್ತಾರು. ಹಂಗಾಗಿ ಅವರಿಗೆ ಲಂಗ ಬ್ಲೌಸ ಹಾಕ್ಕೊಂಡು ಕಳಿಸ್ಬೇಕು ಚರುಗ. ನೀನೆಲ್ಲ ಫಿಟ್ಟಿಂಗ್ ಮಾಡಿಟ್ಟೇನು. ಇಲ್ಲೇ ಚಿಕ್ಕು ರೆಡಿಯಾಗಿ ನಿಂತಾಳು, ಶಾಮೆ ಮಾಡಿಲ್ಲ ನಾ. ಹೋಗಿ ಅಲ್ಲೇ ಕಡ್ಲಿ ಕಟ್ಟಿಟ್ಟೇನೆ ಒಡ್ಯಾಕ ಕೊಡಾಕ. ಈಗಿರಿ ನಂದಿನಿ ಹೇ ತೋರ್ಸು. ಐಗೆ ನಂದಿ ನಂತಿದ ಮೇಗಿ ವಿಶ್ವ ವಿನೋದಿ ನಂತುಂದೆ ಗಿರಿವರವಿಂದ ಶಿರೋರಿ ವಾಸಿ ಜಿಷ್ಣುಲ್ಲಾಸಿ ಜಿಷ್ಣುಂದೆ ಭಗವತಿ ಹೇ ಶಿತಿ ಕಂಡಕ ತುಮ್ಮಿನಿ ಭೂರಿಕತೆ ಜಯ ಜಯ ಹೇ ಮೈ ಸಾಸು ಮದ್ದೀನ್ ರಮ್ಯಕ ಪಾದ್ದೀನ್ ಹಲಸ್ತೆ ತುರವರ ವಶಿನ್ ದುದ್ದರ ದಶಿನ್ ದುರ್ಮುಖ ಮಶಿನ್ ಹರ್ಷತೆ ತ್ರಿಪೋಲ ಪೋಷಿನ್ ಶಂಕ ದೋಷಿನ್ ಬಿಲ್ಬಿಷಮೋಷಿನ್ ಕೋಶತೆ ಧನುಜ ನಿರೋಷಿನ್ ಸರಸತ ರೋಷಿನ್ ಕೋಶತೆ ತ್ರಿಪೋಲ ಪೋಷಿನ್ ಶಂಕರ ದೋಷಿನ್ ಬಿಲ್ವಿಷಮೋಷಿನ್ ಕೋಶತೆ. ಆತ ಬಾಯ್ ಚಿಕ್ಕು 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 ಚಿಕ್ಕು. ಏನಮ್ಮ ಹೇಳಿ ಚಿಕ್ಕಿಗೆ ಬಾಯ್ ಹೇಳಿ. ಬಾಯ್ ಒಳಗೆ ಚರೋ ತಲೆಯದು ಇತ್ತೇನೆ ಬಾ ನೀನು. ನಮ್ಮ ಚರೋನು ರೆಡಿ ಆದ್ಲೀಗ, ಶಾಮಿ ಎಲ್ಲ ಮಾಡಿ. ಬಾ ಬಾ ಚರೋ, ಬಾಪು ಇಲ್ಲಿ ಬೇಡ, ಶಾಮಿ ಅಟ್ಟೆ ಇರ್ಬೇಕಲ್ಲಿ. ಬಾ ಬಾ ಜಲ್ದಿ ಬಾ. ಹೂವ ಶಾಮಿ ಬರ್ತೈತಿ ಬಾ ಬಾ ಬಾ. ನಡಿಯಾ ನಡಿ, ಬಿಡು, ಹಾಕ್ಬೇಡ ಹೊಗೆಗಟ್ಟ. ಇವಾಗ ಇಲ್ಲೇ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡತ್ತೇನು. ಉಪ್ಪಿಟ್ಟು, ಆಮೇಲೆ ಇಲ್ಲೇ ಸಾರು ಮಾಡಕ್ಕೆ ಬೇಳೆ ಕುದಿಯಕ್ಕೆ ಹಾಕ್ಯಾನು. ಚರು ಇಲ್ಲಿ ಆಟ ಆಡತ್ತ. ಚರಿಗೆ ಒಂದ ಮಾತು ಹೇಳಿ, ನಾನು ಸ್ಕೂಲಿಗೆ ಹೋಗಕ್ಕೆ ರೆಡಿ ಬಾ ಅಂಥೇಳಿ ಈಗ ಡ್ರೆಸ್ ತೊಗೊಂಬರಕ್ಕೆ ಹೋಗ್ಯಾಳ ಆಕಿ. ಬಾಪು ಅದೆಲ್ಲ ಇವತ್ತು ಬ್ಯಾರೆದು ಹಾಕೋದೈತಿ. ಬಾ ಚರುವ, ಸ್ಕೂಲ್ ಡ್ರೆಸ್ ಬ್ಯಾರೆದು ಹಾಕೋದೈತಿ. ಬಾ ಇವತ್ತು ಬ್ಯಾರೆದೈತಿ, ಬಾ ತೋರಿಸ್ತೇನೆ ನಿಂಗೆ. ನಮ್ಮ ಚರುಗ ಇವತ್ತು ಇಲ್ಲೇ ತೆಗೆದಿಟ್ಟೇನು. ಈ ಡ್ರೆಸ್ ಹಾಕೋದೈತಿ. ನಿನ್ನೆ ಸ್ವಲ್ಪ ನಮ್ಮ ಚಿಕ್ಕುನ್ ಡ್ರೆಸ್ಸ, ಇದನ್ನು ನಿನ್ನೆ ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಮಾಡಿ ಇಟ್ಟೇನು. ಇವಾಗ ಇದನ್ನು ಹಾಕ್ತೇನೆ ನಮ್ಮ ಚರುಗ. ಚರುವ ಇಲ್ಲಿ ನೋಡ್ಬಾಯ್. ಈ ಡ್ರೆಸ್ ಹಾಕೋದೈತಿ, ಇದು ಹಾಕೋದೈತಿ, ಈ ಡ್ರೆಸ್ ಹಾಕೋದೈತಿ. ಖುಷಿ ಆಗ್ತದೆ. ಈ ಡ್ರೆಸ್ ಹಾಕೋದೈತಿ. ಹ್ಯಾಪಿ ಹಾಕ್ಲಿ. ಬರ್ರಿ ನಮ್ಮ ಚರುನ್ ರೆಡಿ ಮಾಡ್ನು ಸಂಕ್ರಾಂತಿ. ರೆಡಿ ಆದ್ಲು. ಹೆಂಗೆ ಕನ್ನತ್ತಾಳೆ ಹೇಳ್ರಿ ನಮ್ಮ ಚರು. ಹಾಯ್ ಚರು, ಹಾಯ್ ಬುಲ್ಲು. ಇವತ್ತು ನಮ್ಮ ಚರುಂದ ಟಿಫಿನ್ ಬ್ಯಾಗ್ ಅಷ್ಟೇ ಐತಿ, ಬೇರೆ ಏನಿಲ್ಲ. ನಮ್ಮ ಚರುನು ರೆಡಿ ಆಗ್ಯಾಳು ನಡದ್ಲಕ್ಕೆ. ಹಾಯ್ ಚರು. ನಾನು ಬಿಟ್ಟು ಬರಕ್ಕೆ ಹೋಗ್ಬೇಕು. ಇವಾಗ ಬಿಟ್ಟು ಬರ್ತೇನೆ ಚರುನ್.
ಹೋಗೋಣವ ನಡಿ ಬಾಯ್. ಚರಣ್ ಬಿಟ್ಟು ಬಂದಿನೀಗ. ಇವಾಗ ಉಳ್ದದ ಕೆಲಸ ಮಾಡಬೇಕು. ಬರ್ರಿ ಈಗ ಟೈಮ್ ನೋಡ್ರಲ್ಲಿ 10 ಆಗಕ್ಕೆ ಬಂತು. ಇನ್ನು ಏನು ಕೆಲಸ ಇಲ್ಲ. ವಾಷಿಂಗ್ ಮಿಷಿನ್ ಕರಿಗಳೂ ಹಾಕಿಲ್ಲ. ಇವಾಗ ಪಲ್ಯ ರೆಡಿ ಮಾಡ್ಯಾನು. ಸರಿ ನೋಡ್ರಿ, ಈ ಡ್ರೆಸ್ ಹಾಕಂಥೇಳಿ ಇಲ್ಲಿ ಒಗ್ದಾಳ. ಈ ಡ್ರೆಸ್ ತಂದು ಪಲ್ಯ ರೆಡಿ ಮಾಡಿಟ್ಟೆನು. ಆಮೇಲೆ ಇಲ್ಲೇ ಬ್ಯಾಳಿನ ಕುದಿಸಿಟ್ಟೆನು. ಇವಾಗ ಸಾರು ಮಾಡಿ ಚಪಾತಿ ಮಾಡಿ ಸ್ವಲ್ಪ ಸಲಾಡ್ ಅದು ಏನಾರೇ ಮಾಡಿ ಬಿಟ್ಬಿಡ್ತೇನು. ಆಮೇಲೆ ಕೌಂಟ್ರೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬಾಂಡೆ ಆಗ್ತಾವು, ಬಾಂಡೆ ಅಷ್ಟು ತೊಳ್ಕೊತೇನು. ಇವಾಗ ಫಸ್ಟ್ ವಾಷಿಂಗ್ ಮಿಷಿನ್ ಕರಿಗಳು ಹಾಕಿ ಆಮೇಲೆ ಉಳ್ದದ ಕೆಲಸ ಮಾಡೋಣ. ಇಲ್ಲೇ ಸಾಂಬಾರು ಒಗ್ಗರಣೆ ಹಚ್ಚಿ ಸಾಂಬಾರು ರೆಡಿ ಆಯಿತು. ಇನ್ನು ಚಪಾತಿ ಆಮೇಲೆ ರೈಸ್ ಕಟ್ಟಿಟ್ರೆ ಆಯಿತು. ಅಲ್ಲಿ ತನಕ ಇಲ್ಲೇ ಬಾಂಡೆ ಅದಾವು, ಬಾಂಡೆ ಬೆಳಕೋತೇನೆ. ಈಗ ಇಲ್ಲೇ ರೈಸ್ ಮಾಡೋಕ್ಕಿಟ್ಟೇನು. ಆಮೇಲೆ ಇಲ್ಲೇ ಚಪಾತಿ ಆದವು. ನಾನು ಇಲ್ಲೇ ಚಪಾತಿ ಎಲ್ಲ ಮಾಡಿನು. ಇನ್ನು ಇದನ್ನೆಲ್ಲ ತೆಗೆದಿಡ್ತೇನು. ಆಮೇಲೆ ಬಾಂಡೆ ಎಲ್ಲ ಬೆಳಗಿಟ್ಟೇನು. ಇನ್ನು ಒಂದೆರಡು ಅದಾವು. ಆಮೇಲೆ ಇದಷ್ಟು ಇರ್ತೈತಿ. ಇದನ್ನ ತೊಳ್ಕೊಂಡ್ರೆ ಕೆಲಸ ಮುಗೀತು. ಆಮೇಲೆ ಚೆರಿ ಬರ್ತಾಳೆ ಈಗ 1 o'clock. ಆಮೇಲೆ ಚಿಕ್ಕುನು 2 o'clock ಬರ್ತಾಳು. ಅವ್ರು ಬಂದ್ಮ್ಯಾಗ ಊಟಕ್ಕೆ ಕೊಟ್ಟ ನಾವು ಊಟ ಮಾಡ್ತೇವೆ. ನೋಡ್ರಿ ಟೈಮ್ 12:41 ಆಯಿತು. ಇವಾಗ ಲ್ಯಾಪ್ಟಾಪ್ ತೊಗೊಂಡ ಸ್ವಲ್ಪ ಕೆಲಸ ಐತಿ. 1-2 ಪ್ರಿಂಟ್ ತೆಗೋದೈತಿ. ಪ್ರಿಂಟ್ ತಕ್ಕೊಂಡು ಬರಬೇಕು. ತೊಗೊಂಡು ಹೋಗ್ಲು ಅಲ್ಲೇ ಕಂಪ್ಯೂಟರ್ ಹತ್ರ ತೆಗಿಲ್ಲ ಅನಿಸ್ತು. ಆಮೇಲೆ ಅಡುಗೆಲ್ಲ ಆಗೈತಿ. ಈಗ ನಮ್ಮ ಅಚ್ಚರನ್ನು ಕರಿಯಕ್ಕೆ ಹೋಗ್ಬೇಕು. ಪ್ರಿಂಟ್ ತಕ್ಕೊಂಡು ಸ್ವಲ್ಪ ಅಂಗಡಿಯಾಗ ಕೆಲಸ ಐತಿ, ಅದನ್ನು ಮುಗಿಸ್ಕೊಂಡು ವಾಪಸ್ ಬರ್ತೇನು. ಇನ್ನೊಂದು ಏನಂದ್ರೆ, ನಾಳೆ ನಮ್ಮ ಚರುಗಳ ಸ್ಕೂಲ್ ಒಳಗೆ ಫುಡ್ ಕಾಂಪಿಟೇಷನ್ ಐತಿ ವಿತೌಟ್ ಫೈರ್. ಅದಕ್ಕಾಗಿ ಅದರದ್ದು ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಅದ್ರ ಪ್ರಿಪ್ರೇಷನ್ ಒಳಗೆ ಈಗ ಪ್ರಿಂಟ್ ತಗೊಳಕ್ಕೆ ಹೊಂಟೆ. ನಾನು ಯಾವ ಥರ ಮಾಡ್ತೇನೋ ಅಂಥೇಳಿ ನಾಳೆ ನೋಡಾರತ್ತೆ. ಇವಾಗ ಕೆಲಸ ಮುಗಿಸ್ಕೊಳ ಮೊದಲು ಗಾಡಿ ತಂದು ಹಚ್ಚೇನೆ. ಇವಾಗ ಅಂಗಡಿಯಾಗ ಹೋಗಿ ಪ್ರಿಂಟ್ ತೆಗಿನ ಬರ್ರಿ. ಹೋಗ್ತದ ಮುಂದೆ ಮಾಡ್ಯಾರವ್ರು. ಇವಾಗಿಲ್ಲೇ ರೋಡ್ಗೆಲ್ಲ ನೀರು ಹೊಡ್ಯಾತಾರು, ಹಾಗಾಗಿ ಧೂಳು ಹಾರಾತಿಲ್ಲ. ಇವಾಗ ನಮ್ಮ ಕೆಲಸ ಮುಗಿಸ್ಕೊಂಡು ಕಂಪ್ಯೂಟ್ರ್ ಚಾಲೂ ಮಾಡಿ ಪ್ರಿಂಟ್ ತೆಗೋದೈತೆ. ನಂಗೆ ಪ್ರಿಂಟರ್ ಕನೆಕ್ಟ್ ಮಾಡಬೇಕು. ಚರು ಸ್ಕೂಲಿಂದ ಬಂದ್ಲೀಗ. ಮಂಗ್ಯಾಗಳು ನೋಡ್ರಿ ವೇಟ್ ಬಂದಾವು. ಮತ್ತೆಲ್ಲ ಇದು ಗಿಡ ಈಗ ಚಿಗುರಿತ್ತು, ಇದೆಲ್ಲ ಮತ್ತೆ ಬೋಳ್ ಮಾಡಿದ್ವು. ಪೂರ್ತಿ ಎಲ್ಲ ತಿಂದಾವು ಇಲ್ಲಿ ಗಿಡ ಎಲ್ಲ. ಇಲ್ಲೆಲ್ಲ ಕೂತಿದ್ದು, ಇಲ್ಲೇ ಕೂತಿತ್ತು ಒಂದು ಮಂಗೆ ಅಂತೂ. ಇನ್ನು ನೋಡ್ರಿ ಅಲ್ಲಿ ಎಲ್ಲ ತಿನ್ನಾತಾವ. ಫುಲ್ಲೆಲ್ಲ ಇಲ್ಲೆಲ್ಲ ಕೂತಿದ್ದು. ಈಗ ಬಂದು ನಾವು ಕಿಟಕಿಲೇ ಓಡಿಸಿದ್ದು. ಅವಾಗ ಓಡೋದವು, ಅಲ್ಲೇ ಹೋದು. ನಮ್ಮ ಚೆರು ಬಂದ್ಲು. ಚೆರುಗೆ ನಾನು ಪೇಪರ್ ಸೋಪ್ ತಂದು ಕೊಟ್ಟೇನೆ. ಯಾಕಂದ್ರೆ ಅವ್ರ ಅಕ್ಕನ ತೊಗೊತಿಳಾಕಿ. ಹೌದಿಲ್ಲ? ನಿಮ್ಮ ಅಕ್ಕನ ತೊಗೊತಿದ್ದಿ? ಏನು ಮಾಡಿದಿ ಸ್ಕೂಲ್ನಾಗ? ಡ್ಯಾನ್ಸ್ ಮಾಡ್ದಿ? ಇಲ್ಲಿ ನಾ ಕೆಲವೊಂದು ಸಾಮಾನುಗಳು ತಂದೇನು. ನಾಳೆ ಚೆರಿಗಳ ಸ್ಕೂಲ್ದಾಗ ಫುಡ್ ಫೆಸ್ಟಿವ್ ಐತಲ್ಲ, ಹಾಗಾಗಿ ಇಲ್ಲಿ ರ್ಯಾಪರ್ ತಂದೇನು. ಯಾಕಂದ್ರೆ ಬಿಡ ಇಲ್ಲೇ ರ್ಯಾಪರ್ ತಂದೇನು. ಯಾಕಂದ್ರೆ ಚಿಕ್ಕುಗೆ ಗಿಫ್ಟ್ ತರ್ಸತ್ತೇನಲ್ಲ, ಅದಕ್ಕಾಗಿ ಅದನ್ನು ಪ್ಯಾಕ್ ಮಾಡ್ಬೇಕಂಥೇಳಿ ನಾನು ಪ್ಯಾಕ್ ಮಾಡ್ತೇನೋ. ಹಾಗಾಗಿ ಇದನ್ನು ತರ್ಸೇನು. ಇದನ್ನು ಮ್ಯಾಕ್ ತೆಗೆದಿಡ್ತೇನೆ ಈಗ. ಯಾಕಂದ್ರೆ ಇದೇನು ಯೂಸ್ ಇಲ್ಲೀಗ. ಇದಕ್ಕೆ ಇಲ್ಲಿ ಮ್ಯಾಗ ಇಡ್ತೇನೋ. ಆಮೇಲೆ ನಮ್ಮ ಚೆರು ಎಲ್ಲ ಎತ್ತಾಡಿ ನೋಡಾಕತ್ಲಿ. ಇದನ್ನು ನೋಡೇ ಗೆಸ್ ಮಾಡಿರಿ. ಏನಿಲ್ಲ ಗೆಸ್ ಮಾಡೋಕ್ಕೆ. ನಾನು ಈ ಥರ ಲಸ್ಸಿ ಮಾಡೋಕ್ಕಿದ್ದೇನೋ. ಲಸ್ಸಿ ಮಾಡೋ ಸಂಬಂಧ ಇದನ್ನು ಮಾಡತ್ತೇನೋ. ಆಮೇಲೆ ಇಲ್ಲಿ ನೋಡ್ರಿ, ಇದನ್ನು ಪ್ರಿಂಟ್ ಹಾಕ್ಸ್ಕೊಂಬಂದೇನು. ಇದನ್ನು ಅಲ್ಲೇ ಸ್ಟಿಕ್ ಮಾಡೋಕ್ಕೆ ಯಾವ ರೀತಿ ಮಾಡ್ತೀನಿ ಅಂಥೇಳಿ ತೋರಿಸ್ತೇನೆ ನಿಮ್ಗೆ. ಇಲ್ಲೇ ಚೆರುಗ ಪೇಪರ್ ಸೋಪ್ ತಂದೇನು. ಯಾಕಂದ್ರೆ ಅವ್ರ ಅಕ್ಕಂದಕ್ಕೆ ಹೊಳ್ಳೊಳ್ಳೆ ತೊಗೊಂಡ ಕಾಡ ತಿಳು ಹಾಕಿ ಪಾಪ ಬ್ಯಾಗ ಮ್ಯಾಗೆ ತಿಡು ಹಾಕಿ
ನೋಡ್ರಿ ಮಂಕಿ ಓಡ್ಸತ್ತ ಚೆರು. ಹೋದು ಬಾ ಹೋದು ಬಾ ಹೋದು ಬಾವ. ಇಡೋದ್ನ. ಏನದ ಚೆರು? ಏನದ? ಪೇಪರ್ ಸೋಪಾ? ಬರ್ವಾತು ತೆಗೆದು ಕೊಡ್ತೇನಾ? ಹ್ಯಾಂಡ್ ವಾಶ್ ಮಾಡ್ಕೋತಿ? ಓಕೆ. ಇವತ್ತಿನ ವ್ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ದೊಳಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಚರು ಬಾಯ್ ಮಾಡಿ.